ಈ ಕುಬೋಟನ ಚಾಯ್ಸ್ ಮಾಡಿ ಕೂಡ ತುಂಬ ಚೆನ್ನಾಗಿ ನುಗ್ಗುತ್ತೆ. ನಾವು ಒಂದೇ ಸೀಸನ್ನಲ್ಲಿ ಸುಮಾರು 400 ಗಂಟೆ ಹುಟ್ಟಿ ಮಾಡಿದ್ದೀವಿ. 100 ರೂಪಾಯಿದು ನಾವು 2 ಆಯಿಲ್ ಸೀಲ್ ಹಾಕಿದ್ದೀವಿ ಅಷ್ಟೇ. 27 HP ಇದು 7,05,000 ರೂಪಾಯಿ ಬಿದ್ದಿದೆ ಅದಕ್ಕೆ. ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೇಂದ್ರೂ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರು ಮಿನಿ ಟ್ರ್ಯಾಕ್ಟರ್ನ ತಗೊಳ್ಬೇಕು ಅಂತಿದ್ರೆ ಅದ್ರ ಬಗ್ಗೆ ಒಂದು ಐಡಿಯಾ ಬೇಕಾಗುತ್ತೆ. ಅಂದರೆ ಯಾವ ಟ್ರ್ಯಾಕ್ಟರ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಸಾಕಷ್ಟು ಕಂಪ್ನಿಗಳಿದ್ದಾವೆ. ಮಹೇಂದ್ರ ಇದೆ, ಕುಬೋಟಾ ಇದೆ, ಸೊನಾಲಿಕಾ ಇದೆ, ಜಾಂಡೀರ್ ಇದೆ, ಹೀಗೆ ಹಲವಾರು ಕಂಪನಿಗಳಿದ್ದಾವೆ. ಯಾವ್ಯಾವ ಈ ಕುಬೋಟಾ ಟ್ರ್ಯಾಕ್ಟರ್ನ ತುಂಬ ವರ್ಷದಿಂದ ಇವರು ಯೂಸ್ ಮಾಡ್ತಾ ಇದ್ದಾರೆ, ಬಳಸಿದರೆ ಅದರ ಆಗು ಹೋಗು ಅಥವಾ ಹಾರ್ಡ್ವೇರ್ ಇಂದ ಏನಾದರೂ ಎಫೆಕ್ಟ್ ಇರುತ್ತೆ ಅದೆಲ್ಲ ಗೊತ್ತಿರುತ್ತೆ ಇವರಿಗೆ. ಯಾರು ತಗೊಳ್ಳೋರಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ವಿ ಇವತ್ತು. ನಮ್ಮ ಹೆಸರು ರಾಜು ಹೊಸಮನೆ, ಕಾರಣಿ ಗ್ರಾಮ, ಸುಳ್ಳಳ್ಳಿ ಪೋಸ್ಟ್, ಸಾಗರ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಟ್ರ್ಯಾಕ್ಟರ್ನ ತಗೊಂಡು ನೀವು ಎಷ್ಟು ವರ್ಷ ಆಯ್ತು? ನಾವು ಟ್ರ್ಯಾಕ್ಟರ್ ತಗೊಂಡು 3ನೇ ವರ್ಷ ಇದು. ಓಕೆ. ಟ್ರ್ಯಾಕ್ಟರ್ ತಗೊಂಡ್ಮೇಲೆ ನಮಗೆ ತುಂಬ ಅನುಕೂಲ ಆಗಿದೆ. ನಾವು ಭಾಳಷ್ಟು ಕೇಳಿದ್ವಿ ಯಾವ ಟ್ರ್ಯಾಕ್ಟರ್ ತಗೊಳ್ಬೇಕು ಅಂತ. ಟ್ರ್ಯಾಕ್ಟರ್ ತಗೊಳ್ಳೋ ಮುಂಚೆನೇ ನಮಗೆ ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ ಶಿವಮೊಗ್ಗದಲ್ಲಿ, ಗುರುಮೂರ್ತಿ ಅಂಥೇಳಿ. ಅವ್ರು ಕೇಳಿದಾಗ ಅವರು ಮೆಕ್ಯಾನಿಕ್ ಆಗಿದ್ರು. ನಾವು ಅವ್ರನ್ನೇ ಕೇಳಿದೆ ಯಾವ ಟ್ರ್ಯಾಕ್ಟರ್ ತಗೊಂಡು ಒಳ್ಳೇದು ನಮ್ಮ ಏರಿಯಾಕ್ಕೆ ಅಂತೇಳಿ. ನಮಗೆ 2 ಯೂಸ್ ಆಗಬೇಕಿತ್ತು. ಒಂದು ತೋಟಕ್ಕೆ ಉದಿ ಹಾಕೋದಾಗಬೇಕಿತ್ತು, ಮತ್ತೆ ಗದ್ದೆ ಹೂಟಿಗೂ ಕೆಸರು ಹುಟ್ಟಿಗೆ ಅವಶ್ಯಕತೆ ಇತ್ತು. ಮಲ್ಟಿಪರ್ಪಸ್ ಯೋಜನೆಗೆ ಯಾವ್ದು ಅನುಕೂಲ ಅಂತ ಕೇಳಿದಾಗ ಅವರು ನೀವು ಕುಬೋಟನೇ ಚಾಯ್ಸ್ ಮಾಡಿ, ತುಂಬ ಸ್ವಲ್ಪ ಲೈಟ್ ವೇಟ್ ಗಾಡಿ, ಮತ್ತೆ ಅಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿ ನುಗ್ಗುತ್ತೆ. ಆ ಉದ್ದೇಶ ಇಟ್ಕೊಂಡು ಕುಬೋಟನೇ ತಗೊಂಡಿರು. ಫೀಲ್ಡಲ್ಲಿ ನೋಡಿರ್ತೀರಿ ಸಾಕಷ್ಟು ಟ್ರ್ಯಾಕ್ಟರ್ ಒಟ್ಟಿಗೆ ಹೋಗ್ತಾ ಇರುತ್ತೆ. ನೀವೊಂದು ಸೈಟಿಗೆ ವರ್ಕಿಂಗ್ ಬಿಟ್ರಿ ಅಂದರೆ ಅಲ್ಲಿ ಮಹೇಂದ್ರ ಇರುತ್ತೆ, ಜಿಎ ಇರುತ್ತೆ, ಸೊನಾಲಿಕಾ ಇರುತ್ತೆ, ಜಾಂಡೀರ್ ಇರುತ್ತೆ. ಹೇಗೆ ವರ್ಕ್ ಆಗುತ್ತೆ ಇದು? ನಮ್ಮದು ಈಗ ಕುಬೋಟ ಯಾವ ಟೈಮಲ್ಲೂ ಕೂಡ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಕೆಲಸದಲ್ಲಿ. ಉದ್ದಿ ಹಾಕೋದಿರ್ಬೋದು ಮತ್ತು ಹೂಟಿಗಿರ್ಬೋದು. ನಾವು ಬೇರೆ ಗಾಡಿಗಳನ್ನೆಲ್ಲ ನೋಡಿದ್ದೀವಿ ಹೂಟಿ ಟೈಮಲ್ಲಿ, ಮಳೆಗಾಲದಲ್ಲಿ ಅವು ಕೆಸರಲ್ಲಿ ಹುಕ್ಕೊಳ್ಳೋದು, ಮತ್ತು ಅಷ್ಟು ಸಲೀಸಾಗಿ ಹೂಟಿ ಬರಲ್ಲ ಅವು. ಆದರೆ ಕುಬೋಟ ಆದರೆ ಯಾವುದೇ ಸಮಸ್ಯೆ ಇಲ್ಲ, ಲೈಟ್ ವೇಟ್ ಗಾಡಿ ಆಗಿರುತ್ತೆ. ಹಿಂಗೆ ಎಲ್ಲ ಎಂಥ ಎಷ್ಟೇ ಕೆಸರು ಮಣ್ಣಿದ್ರು ಕೂಡ ಅದು ಆರಾಮಾಗಿ ಹೂಟಿ ಮಾಡ್ಬೋದು. ಎಷ್ಟು ಗಂಟೆ ಕೆಸರು ಹೂಟಿ ಮಾಡಿದ್ರಿ ಈ ಸೀಸನಲ್ಲಿ? ನಾವು ಒಂದೇ ಸೀಸನ್ನಲ್ಲಿ ಸುಮಾರು 400 ಗಂಟೆ ಹುಟ್ಟಿ ಮಾಡಿದ್ದೀವಿ ಈ ಸರಿ. ಎಲ್ಲೂ ಕೂಡ ಒಂದಿನೂ ಎಲ್ಲೂ ಗಾಡಿ ಹುಕ್ಕೊಂಡು ಅಥವಾ ಬೇರೆ ಗಾಡಿ ತಂದು ಎಳಿಸಿದ್ದು ಅದು ಯಾವ ಇದು ಇಲ್ಲ. ಸಾಮಾನ್ಯವಾಗಿ ಕೆಸರು ಹೂಟಿ ಮಾಡಿದ್ರೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದೇನು ಸಮಸ್ಯೆ? ಯಾವ ಸಮಸ್ಯೆನೂ ಬಂದಿಲ್ಲ. ಬರೀ ಒಂದು 100 ರೂಪಾಯಿದು ನಾವು 2 ಆಯಿಲ್ ಸೀಲ್ ಹಾಕಿದೀವಿ ಅಷ್ಟೇ. ಈ ಫ್ರಂಟ್ ವೀಲಿಂದ ಅಲ್ಲ, ಬ್ಯಾಕ್ ವೀಲಿಂದ ಆಯಿಲ್ ಸೀಲ್. ಒಂದು ಗಾಡಿ ಆಯಿಲ್ ಸೀಲ್ ಹಾಕಿದ್ ಬಿಟ್ರೆ ಮತ್ತೆ ಯಾವ ಸಮಸ್ಯೆನೂ ಕೂಡ ಬಂದಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಏನು ಉದಿ ಮಣ್ಣು ಹಾಕ್ತಾ ಇದೀರಲ್ಲ, ಇದರಲ್ಲಿ ಏನು ಸಮಸ್ಯೆ ಇಲ್ಲ? ಬ್ಯಾಕ್ ರಿವರ್ಸ್ ಹೋಗಕ್ಕಿರ್ಬೋದು? ಇಲ್ಲಪ್ಪ, ಯಾವ ಸಮಸ್ಯೆನೂ ಇಲ್ಲ. ಎಂತ ಇದಿದ್ರು ಕೂಡ ಅದು ಅದರಲ್ಲಿ 3 ಗೇರ್ ಇರುತ್ತೆ. ಹೈ ಗೇರು, ಲೋ ಗೇರು, ಮೀಡಿಯಂ ಅಂತ ಹೇಳಿ. ಮತ್ತೆ 4 ವೀಲ್ ಗೇರ್ ಇರುತ್ತೆ. ನಾವು 4 ವೀಲ್ ಹಾಕೊಂಡು ಹೊಡೆದ್ರೆ ಎಂತ ಅಪ್ಪನಾದ್ರೂ ಕೂಡ ಹತ್ತುತ್ತೆ, ಏನ್ ತೊಂದರೆ ಇಲ್ಲ. ಮತ್ತೆ ಇಳಿಸ್ಬೇಕಿದ್ರು ಅಷ್ಟೇ. 4 ವೀಲ್ ಹಾಕೊಂಡು ಇಳಿಸಿದ್ರೆ ನೀವು ಬ್ರೇಕ್ ಅಪ್ಲೈ ಮಾಡೋದೇ ಬೇಡ, ಅಷ್ಟು ಆರಾಮಾಗಿ ಹೋಗ್ತಾ ಇರುತ್ತೆ. ಎಂತ ಲೋಡ್ ಇದ್ರು ಎಲ್ಲೂ ಕೂಡ ನಮ್ಗೆ ಕೆಲವರು ಹೇಳ್ತಾ ಇದ್ರು, ಇಲ್ಲ ನೀವು ಲೈಟ್ ವೇಟ್ ಗಾಡಿ ತಗೊಂಡ್ರಿ, ನಮ್ ಸ್ವಲ್ಪ ಗುಡ್ಡಗಾಡು ಏರಿಯಾ, ಮತ್ತೆ ನಾವು ಲೋಡ್ ತಗೊಂಡು ಹೋಗಿದ್ರೆ ಗಾಡಿ ನುಗ್ಗುತ್ತೆ, ಅದು ಒತ್ತುತ್ತೆ ಟ್ರಾಲಿ ಹಿಂದಕ್ಕೆ ಅಂತೇಳಿ. ನಾವು ಇದು 4 ವೀಲ್ ಗೇರ್ ಹಾಕೊಂಡು ಹೋದ್ರೆ 4 ವೀಲ್ ಗೇರ್ ಇಲ್ಲೇ ಬರುತ್ತೆ. 4 ವೀಲ್ ಗೇರ್ ಹಾಕೊಂಡು ಗಾಡಿ ಹೋದ್ರೆ ನಾವು ಲೋ ಗೇರ್ ಅಲ್ಲಿ ಹೋದ್ರೆ ಬ್ರೇಕೇ ಅಪ್ಲೈ ಮಾಡಬೇಡ, ಎಕ್ಸ್ಲೇಟರ್ ಕೊಡ್ಬೇಕು. ಆ ಮೂಮೆಂಟ್ ಅಲ್ಲಿ ಹೋಗ್ತಾ ಇರುತ್ತೆ, ಯಾವ ಸಮಸ್ಯೆನೂ ಕೂಡ ಬರಲ್ಲ. ಇದು ಎಷ್ಟು HP ಗಾಡಿ? ಏನು ಮಾಡೆಲ್ ನಂಬರ್ ಏನು? ಇದು 27 HP. ಇದಕ್ಕೆ ಏನು ಪ್ರೈಸ್ ಆಗುತ್ತೆ? ನಮ್ಗೆ ಇದು 7,05,000 ರೂಪಾಯಿ ಬಿದ್ದಿದೆ ಅದಕ್ಕೆ. 7,05,000 ಇಂಜಿನಿಗೆ. ಟ್ರೈಲರ್ ಸೇರಿ? ಟ್ರೈಲರಿಗೆ 120 ಟ್ರೈಲರ್ಗೆ. ಇದ್ರ ಉದ್ದ ಅಳತೆ ಏನು ಟ್ರೈಲರ್ದು? ತೋಟದೊಳಗೆ ವರ್ಕ್ ಆಗ್ಬೇಕು ಅಂದ್ರೆ ಇದು ಉದ್ದ 7 ಅಡಿ ಇದೆ ಉದ್ದ, ಅಗಲ 4 ಅಡಿ ಇದೆ. 4 ಅಡಿ. ಅದು ಉದಿಗೆ ಎಲ್ಲ ಕಡೆನೂ ಅನುಕೂಲ ಆಗುತ್ತೆ, ಮತ್ತೆ ಅಡಿಕೆ ಮರನ ಒಳಗೆ ಹೋಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದೇ ಅಳತೆಗೆ ಮಾಡಿದ್ವಿ. ನಾವು ನಿಮ್ಮ ಹತ್ರ ಯಾಕೆ ಹೊಸ ಶೋರೂಮ್ಗೆ ಹೋಗಿನೇ ಕೇಳ್ಬೋದು. ನಾವು ವಿಡಿಯೋ ಮಾಡೋರಿಗೆ ಶೋರೂಮ್ಗೆ ಹೋಗಿ ತೋರಿಸಿ ಅಂದರೆ ಅವ್ರು ಎಲ್ಲ ಗಾಡಿ ತೋರಿಸ್ಬಿಡ್ತಾರೆ. ಯಾಕೆ ಶೋರೂಮ್ಗೆ ಹೋಗಿ ಕೇಳಲ್ಲ ಅಂದರೆ, ನಾವು ಈಗ ಯೂಸ್ ಮಾಡಿರೋ ಟ್ರ್ಯಾಕ್ಟರ್ ಆದರೆ ಒಬ್ಬನು ತಗೊಳ್ಬೇಕು ಅಂತಿರೋನಿಗೆ ಅವನಿಗೆ ಅನುಭವ ಸಿಗುತ್ತೆ.
ಶೋರೂಮಲ್ಲಿ ಎಲ್ಲ ಚೆನ್ನಾಗಿದೆ ಸರ್, ಇದು ಚೆನ್ನಾಗಿದೆ ತೊಗೊಳ್ಳಿ ಇದು ಹಂಗೆ ವರ್ಕ್ ಆಗುತ್ತೆ ಹಿಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ತಗೊಳ್ಳೋ ಯಾರು ಹೊಸ್ದಾಗಿ ತೊಗೊಳ್ಬೇಕಂದ್ರೆ ಯೂಸ್ ಆಗ್ಬಿಡುತ್ತೆ. ಯಾವ್ದು ತಗೋಬೇಕು, ತಗೊಂಡ್ಮೇಲೆ ಸಮಸ್ಯೆ ಬಂದರೆ ಅವ್ರಿಗೆ ಪಾಪ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ತಗೊಂಡು ಯೂಸ್ ಮಾಡಿ ಒಂದು 2 ವರ್ಷ 3 ವರ್ಷ ಯೂಸ್ ಮಾಡಿರ್ತಾರಲ್ಲ, ಅವ್ರನ್ನ ಕೇಳಿದ್ರೆ ಪಕ್ಕ ಮಾಹಿತಿ ಸಿಗುತ್ತೆ ಹೇಗೆ ಬರುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾರೆ. ಹೌದು, ಎಲ್ಲರೂ ಕೂಡ ನಾವು ಹಾಗೆ ತಗೊಳ್ಬೇಕಿದ್ರೆ ಶೋರೂಮ್ ಕೇಳಿಲ್ಲ ಫಸ್ಟ್. ಶೋರೂಮ್ ಅಲ್ಲಿ ಕೇಳಿದ್ರೆ ಅವರು ಹೀಗೆ ಅವ್ರ ಗಾಡಿ ವ್ಯಾಪಾರ ಆಗೋ ಉದ್ದೇಶದಿಂದ ಅವ್ರು ಏನಾದ್ರು ಹೇಳ್ತಾರೆ ಅಂತ ಹೇಳಿ, ಹಾಗೆ ನಾವು ಮೆಕ್ಯಾನಿಕ್ ಆಗಿದ್ರು ಸರ್ವಿಸ್ ತುಂಬಾ ಅವರು ಅನುಭವ ಇದೆ. ಮೆಕ್ಯಾನಿಕ್ ಗ್ಯಾರೇಜ್ ಸುಮಾರು ಒಂದು 15-20 ಶಿವಮೊಗ್ಗದಲ್ಲೇ ಮಾಡ್ಕೊಂಡಿದ್ದಾರೆ, ಶ್ರೀನಿವಾಸ್ ಗುರುಮೂರ್ತಿ ಅಂತ ಹೇಳಿ. ಅವ್ರನ್ನೇ ಕೇಳಿದಾಗ ಅವರು ಇಲ್ಲ ಅಣ್ಣ, ನೀವು ಬೇರೆ ಗಾಡಿ ಮಾಡೋದೇ ಬೇಡ, ನಿಮ್ಮ ಏರಿಯಾಕ್ಕೆ ನೀವು ಕುಬೋಟಾನೇ ಮಾಡಿ, ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ. ಆ ಉದ್ದೇಶ ನಮ್ಗೆ ಸ್ವಲ್ಪ ರೇಟ್ ಜಾಸ್ತಿ ಇದು. ಮಹೇಂದ್ರ ಹೋಲ್ಸ್ಕೊಂಡು ಸುಮಾರು 1-1.5 ಲಕ್ಷ ರೂಪಾಯಿ ಜಾಸ್ತಿ ಆಗುತ್ತೆ ಅಮೌಂಟ್. ಇಲ್ಲಿ ಯಾವುದೇ ಕಂಪ್ನಿನ ಸರಿ ಇಲ್ಲ ಅಂತ ಹೇಳ್ತಾರೆ, ನಮ್ಗೆ ಯೂಸ್ ಮಾಡಿದಾಗ ಯಾವ್ದು ಚೆನ್ನಾಗಿದೆ ಅನ್ನೋದು ಅಲ್ಲ, ನಮ್ಗೆ ತುಂಬಾ ಚೆನ್ನಾಗಿದೆ ಇದು ಕುಬೋಟ, ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತೆ ಸ್ವಲ್ಪ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವ್ರು ಶಿವಮೊಗ್ಗದವರು. ಸರ್ವಿಸ್ ಹೇಗೆ ಅವ್ರಿಗೆ ಫೋನ್ ಮಾಡಿ ಇಲ್ಲೇ ಬಂದು ಮಾಡ್ಕೊಡ್ತಾರೆ? ಇಲ್ಲೇ ಬಂದ್ ಮಾಡ್ತಾರೆ, ಇಲ್ಲೇ ಬಂದು ಎನಿ ಟೈಮ್ ನೀವು ಎಷ್ಟು ಹೊತ್ತಿಗೆ ಮಾಡಿದ್ರು ಕೂಡ ಸರ್ವಿಸ್ ಬಂದ್ ಮಾಡ್ತಾರೆ. ಈಗ ಗದ್ದೆ ಕೆಸರು ನಾವು ಆಯಿಲು ಅಷ್ಟೇ, ಆಯಿಲ್ ಗೀಲೆಲ್ಲ ಹಾಕ್ಬೇಕಿದ್ರೆ ಅವ್ರು ಕುಬೋಟದ ಎಲ್ಲ ಫೇರ್ ಪಾರ್ಟ್ಸ್ ವಿತ್ ಆಯಿಲ್ ಎಲ್ಲ ಇರುತ್ತೆ, ತಗೊಂಡ್ಬರ್ತಾರೆ. ಅದನ್ನೇ ಯೂಸ್ ಮಾಡ್ತಿದ್ವಿ, ಬೇರೆ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ. ಈಗ ನೀವು ತೋಟಕ್ಕೆ ಬುದ್ಧಿ ಹಾಕ್ತೀರಿ, ಕೆಸರು ಊಟಿ ಮಾಡ್ಕೊಡ್ತೀರಿ. ಈಗ ನಿಮ್ಮ ವ್ಯಾಪ್ತಿ ಏನು, ಎಲ್ಲಿವರೆಗೂ ನೀವು ಯಾರು ಕಾಲ್ ಮಾಡಿದ್ರೆ ನಿಮ್ಮ ನಂಬರ್ ಕೊಟ್ರೆ ಎಲ್ಲಿವರೆಗೂ ಬಂದು ಮಾಡ್ಕೊಡ್ತೀರಿ? ವ್ಯಾಪ್ತಿ ಅಂತ ಏನು ಇಟ್ಕೊಂಡಿಲ್ಲ, ಅಂದ್ರೆ ನಮ್ಗೂ ಕೂಡ ಹೋದ್ರೆ ಮೇಂಟೈನ್ ಆಗ್ಬೇಕು. ತುಂಬಾ ದೂರ ಹೋದ್ರೆ ಜಾಸ್ತಿ ಇದ್ರೆ ಅದೇ ನಿಮ್ ವ್ಯಾಪ್ತಿ ಹೇಳಿ. ಸಾಗರ ತಾಲೂಕು ಬಿಟ್ಟು ಹೊರಗಡೆ ಹೊಸನಗರಕ್ಕೆ ಹೋಗ್ತಿರೋ? ಹೊಸನಗರ ಎಲ್ಲ ಹೋಗಿಲ್ಲ, ಅಂದ್ರೆ ನಾವು ಬಂದ್ರೆ ಹೋಗ್ತೀವಿ. ಜಾಸ್ತಿ ಇದ್ರೆ ಅಲ್ಲಿ ನಮ್ದು ಗ್ರೂಪ್ ಇದೆ, ನಮ್ದು ಇದು JCB ಇದೆ, ಜೊತೆಗೆ ಉದಿ ಎಲ್ಲ ಇದೆ. JCB ನಮ್ದು ಸ್ವಂತ ಅಂತ ಅಲ್ಲ, ನಮ್ದು ಗ್ರೂಪ್ ಇದೆ. ಗ್ರೂಪ್ ಅಲ್ಲಿ JCB ಇದೆ, ಮತ್ತೆ ಟ್ರಾಕ್ಟರ್ಗಳಿದಾವೆ. ಹಾಗೆ ನಮ್ಗೆ ಯಾರಿಗೆ ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡ್ರು ಸಾಕು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರೆ ನಾವು ಕರ್ಕೊ ಬರ್ತೀವಿ. ಕೆಸರೊಟ್ಟಿಗೆ ನಾವು ಸುಮಾರು ತಾಳಗುಪ್ಪ ಹೋಗಿದ್ವಿ ಈ ಸರಿ. ಮತ್ತೆ ಈ ಸರಿ ಇನ್ ಮುಂದೆ ಘಟ್ಟದ ಕೆಳಗೆ ಹೋಗ್ಬೇಕಂತ ಇದೆ. ಭಟ್ಕಳ ಸಿರಾಲಿ ಭಟ್ಕಳ, ಮತ್ತೆ ಇಲ್ಲ ಅಂದ್ರೆ ಈ ಕಡೆ ನಮ್ಮ ಬೈಂದೂರು ಸೈಡ್ ಬರುತ್ತೆ. ಯಾರಾದ್ರೂ ರೈತರು ನಮ್ಮ ವಿಡಿಯೋ ಮುಖಾಂತರ ಸಂಪರ್ಕ ಮಾಡಿದ್ರೆ ನೀವು ಮಾಡ್ಕೊಡ್ತೀರಿ? ಮಾಡ್ಕೊಡ್ತೀವಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿನೆಲ್ಲ ಮಾಡ್ತೀವಿ. ಬಿಟ್ರೆ ಫುಲ್ ಲಾಭದ ಉದ್ದೇಶನೇ ಅಂತೇನೇನಲ್ಲ, ರೈತರಿಗೆ ಸಪೋರ್ಟ್ ಮಾಡೋಣ. ಓಕೆ, ಇದಕ್ಕೆ ಮೈಲೇಜ್ ಏನು ಬರುತ್ತೆ ನಿಮಗೆ? ಒಂದು ಗಂಟೆಗೆ ಊಟಿಗೆಲ್ಲ ಒಂದು 2 ಲೀಟರ್ ತಗೊಳತ್ತೆ. 2 ಲೀಟರ್ ತಗೊಳುತ್ತೆ ಊಟಿಗೆ. ಓಕೆ, ಉದಿಗೆಲ್ಲ ಮೈಲೇಜ್ ಬರುತ್ತೆ, ಅಂತಂದ್ರೆ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ನಿಮ್ಮ ನಂಬರ್ ಹೇಳಿ, ಯಾರು ಸಂಪರ್ಕ ಮಾಡ್ಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ? ನಮ್ದು 2 ನಂಬರ್ ಇದೆ. ಓಕೆ, ಮನೆ ನಂಬರ್ ಬಂದು 9606335618. ಓಕೆ, ಮೊಬೈಲ್ ನಂಬರು, ಅದಕ್ಕೆ ವಾಟ್ಸಪ್ ಮೆಸೇಜ್ ಎಲ್ಲ ಬರುತ್ತೆ. ಓಕೆ, 8762545618. ಯಾವ್ದಾದ್ರು ನಿಮ್ಮ ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ವಾಟ್ಸಪ್ ಮಾಡಿದ್ರೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಯಾಕ್ಟ್ ಮಾಡ್ತೀವಿ. ನಾವು ಮತ್ತೆ ನಮಗೆ ಬರೋಕ್ಕೆ ನಮ್ಮ ಡ್ರೈವರ್ ಕೈಯಮ್ಮ ಇರ್ತಾರೆ, ಇವ್ರು ದೇವೇಂದ್ರ ಅಂತೇಳಿ, ತುಂಬ ಒಳ್ಳೆ ಡ್ರೈವರು, ಮತ್ತು ತುಂಬ ಸರ್ವಿಸ್ ಇದೆ ಅವರಿಗೆ. ಅವ್ರ ನಂಬರ್ ಬೇಕಾದ್ರೂ ತಗೊಳ್ಬೋದು ನೀವು. ನಂಬರ್ ಹೇಳಿ ನಿಮ್ಮದು? 9448875384. ಹೇಗೆ ಅನಿಸ್ತದೆ ಈ ಕುಬೋಟ ಗಾಡಿ? ನೀವು ಸುಮಾರು ಗಾಡಿ ಓಡಿಸಿದಾರೆ ಇವರು ಡ್ರೈವರು? ಹೌದು, ಎಲ್ಲ ಗಾಡಿನೂ ಓಡಿಸಿದ್ದಾರೆ. ಯಾವ ಗಾಡಿ ಓಡಿಸಿರಿ? ಫಸ್ಟ್ BST, ಕುಬೋಟ, ಮಹೇಂದ್ರ, ಸೋನಾಲಿಕಾ, ಯಾವ್ದು ಬೆಟರ್ ಅನ್ಸುತ್ತೆ ನಿಮಗೆ? ಅಡ್ಡಿಲ್ಲ, ಸ್ಮೂತ್ ಆಗುತ್ತೆ, ಒಳ್ಳೆ ಹೊಡಿಯೋಕ್ಕೆ. ರಿವರ್ಸ್ ಎಲ್ಲ ಚೆನ್ನಾಗಿ ಹೊಡಿಯುತ್ತೆ. ಗೇರಿಗೆ ಹಾಕೊಂಡ್ರೆ ಅಂತೂ ಸುಮ್ಮನೆ ಓದ್ತಾನೆ ಇರುತ್ತೆ ರಿವರ್ಸ್, ಹೊಡೆಯುವ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು. ಮಾಹಿತಿ ಧನ್ಯವಾದ.